ಸುಪ್ರೀಂ ಕೋರ್ಟ್ಗೆ ಡಿಎಂಕೆಯಿಂದ ಅರ್ಜಿ ಸಲ್ಲಿಕೆಯಾಗಿದೆ. ಭತ್ತದ ಬೆಳೆ ರಕ್ಷಣೆಗಾಗಿ ನೀರು ಅಗತ್ಯ ಅಂತ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಡಿಎಂಕೆ ನಾಯಕ ಎಕೆಎಸ್ ವಿಜಯನ್ರಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕರ್ನಾಟಕದಿಂದ ತತ್ಕ್ಷಣ ನೀರನ್ನ ಬಿಡುವಂತೆ ಸುಪ್ರೀಂಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ನೋಡಿ, ಈ ಕಾವೇರಿ ವಿವಾದ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಡಿಎಂಕೆಯಿಂದ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ಭತ್ತದ ಬೆಳೆಯನ್ನ ರಕ್ಷಣೆ ಮಾಡ್ಕೋಬೇಕು, ಹೀಗಾಗಿ ನಮಗೆ ನೀರು ಅಗತ್ಯ, ಕರ್ನಾಟಕ ನೀರನ್ನ ಬಿಡುಗಡೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಬಳಿ ಈಗ ಡಿಎಂಕೆ ಮನವಿಯನ್ನ ಮಾಡಿಕೊಂಡಿದೆ, ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಈ ಅರ್ಜಿ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಯಾವ ತೀರ್ಪನ್ನ ಪ್ರಕಟ ಮಾಡುತ್ತೆ ಅನ್ನೋದು ಪ್ರಶ್ನೆ. ಈಗ ಒಂದ್ ಕಡೆ ರಾಜ್ಯದಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನೀವು ತಮಿಳುನಾಡಿಗೆ ನೀರನ್ನ ಹರಿಸಬಾರದು ಅಂತ. ಅದರ ಜೊತೆಗೆ ನಾಳೆ ಸರ್ವಪಕ್ಷಗಳ ಸಭೆ ಕೂಡ ಇದೆ. 11 ಗಂಟೆಗೆ ಸಭೆ ಕೂಡ ನಿಗದಿಯಾಗಿದೆ. ಆ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ಸಂಸದರು, ಶಾಸಕರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಬಿಜೆಪಿಯ ನಾಯಕರು ಕೂಡ ಆ ಒಂದು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಆ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರಗಳನ್ನು ಕೈಗೊಳ್ತಾರೆ, ರಾಜ್ಯ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತಾ ಅನ್ನೋ ಪ್ರಶ್ನೆ. ಈಗ ಒಂದ್ ಕಡೆ ನೋಡಿ, ಈಗಾಗಲೇ ಡಿಎಂಕೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ನಮ್ಮ ಭಾಗದಲ್ಲಿ, ತಮಿಳುನಾಡಿನ ಭಾಗದಲ್ಲಿ ರೈತರು ಬೆಳೆಯನ್ನ ಬೆಳೆದಿದ್ದಾರೆ. ಆ ಭತ್ತದ ಬೆಳೆಯನ್ನ ಉಳಿಸಿಕೊಳ್ಬೇಕು ಅಂದ್ರೆ ನಮಗೆ ನೀರು ಅಗತ್ಯ, ಹೀಗಾಗಿ ನಮಗೆ ನೀರನ್ನ ಬಿಡಬೇಕು ಕರ್ನಾಟಕ ಅಂತ ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಂದ್ರ ಒಪ್ಪುಂದ್. ನಮ್ಮ ಜೊತೆ ಡೆಸ್ಕ್ ನಿಂದ ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ವೀರೇಂದ್ರ ಒಪ್ಪುಂದ್, ಈಗ ನೋಡಿ, ಡಿಎಂಕೆ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿರೋದು, ಮತ್ತೊಂದು ಕಡೆ ನಾವು ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾಳೆ ಸರ್ವಪಕ್ಷಗಳ ಸಭೆ ಕರೆದಿರೋದು, ಅಲ್ಲಿ ಚರ್ಚೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರ, ಏನಾಗಬಹುದು ಅಂತ. ಈಗ ಒಂದ್ ವೇಳೆ ಸುಪ್ರೀಂ ಕೋರ್ಟ್ ನೀರನ್ನ ನೀವು ಬಿಡಲೇಬೇಕು ಅಂತ ತೀರ್ಪು ಕೊಟ್ರೆ ಏನಾಗಬಹುದು ಅಂತ ಸದ್ಯಕ್ಕೆ ಏನ್ ನಡೀತಾ ಇದೆ? ಎಸ್, ಬಹುಶಃ ನೋಡಿ, ತಮಿಳುನಾಡಿನಲ್ಲಿ ವಿರೋಧ ಪಕ್ಷ ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇರೋದು. ಅಲ್ಲಿನ ಆಡಳಿತ ಪಕ್ಷ ಅಲ್ಲ, ಟಿವಿಕೆ ಅಲ್ಲ, ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ಅಲ್ಲ. ಈಗ ಅರ್ಜಿ ಹಾಕಿರೋದು ಯಾರು ಅಂದ್ರೆ ತಮಿಳುನಾಡಿನ ವಿರೋಧ ಪಕ್ಷ ಎಕೆಎಸ್ ವಿಜಯನಲ್ಲಿ ಡಿಎಂಕೆ ನಾಯಕ, ಅವರು ಅರ್ಜಿಯನ್ನು ಹಾಕಿರುವಂತದ್ದು. ಕರ್ನಾಟಕದಿಂದ ನೀರನ್ನ ಕೊಡಿಸಬೇಕು, ಸಿಡಬ್ಲ್ಯೂಆರ್ಸಿ ಶಿಫಾರಸು ಏನ್ ಮಾಡಿತ್ತು ಹಾಗೂ ಸಿಡಬ್ಲ್ಯೂಎಂಎ ಆದೇಶ ಮಾಡಿತ್ತು. ಸಿಡಬ್ಲ್ಯೂಆರ್ಸಿ ಅಂದ್ರೆ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ, ಕಾವೇರಿ ಜಲ ನಿಯಂತ್ರಣ ಸಮಿತಿ, ಸಿಡಬ್ಲ್ಯೂಎಂಎ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ, ಈ ಎರಡೂ ಕೂಡ ಶಿಫಾರಸು ಆದೇಶ ಆದ ನಂತರ ಕೂಡ ನೀರು ನಮಗೆ ಕೊಟ್ಟಿಲ್ಲ, ನೀರು ಕೊಡಿಸಿ ಅನ್ನೋದು ಈಗ ಅವರ ಅರ್ಜಿಯ ಮುಖ್ಯವಾದ ಅಂಶ. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ನೋಡಿ, ಅಲ್ಲಿ ಟಿವಿಕೆ, ಅಲ್ಲಿಯ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಡಿಕೆ ಶಿವಕುಮಾರ್ ಅವ್ರ ಜೊತೆ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಇಲ್ಲಿ ಬರ್ಲಿಕ್ಕೂ ರೆಡಿ ಆಗಿದ್ರು. ಸ್ವತಃ ಡಿಕೆ ಶಿವಕುಮಾರ್ ಬರೋದು ಬೇಡ ಅಂದ್ರು. ಸೊ ಅಲ್ಲಿ ರಾಜ್ಯ ಸರ್ಕಾರವೂ ಕೂಡ ನಾವು ಸುಪ್ರೀಂ ಕೋರ್ಟ್ಗೆ ಹೋಗುವ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದೇವೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದು. ಇವತ್ತು ಟಿವಿಕೆಯ ಸಚಿವರೊಬ್ಬರು ಆ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಡಿಎಂಕೆ ನಾಯಕ, ಅಲ್ಲಿನ ವಿರೋಧ ಪಕ್ಷದ ಮುಖಂಡ ಹೋಗಿ ಈಗ ಅರ್ಜಿಯನ್ನು ಹಾಕಿರುವಂತದ್ದು ಸುಪ್ರೀಂ ಕೋರ್ಟ್ಗೆ. ನೀವು ಹೇಳ್ತಾ ಇದ್ರಿ ಕರ್ನಾಟಕ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗುತ್ತಾ ಅಂತ. ಈಗ ಹೋಗ್ಲೇಬೇಕಾಯ್ತಲ್ಲ. ಈಗ ಕರ್ನಾಟಕ ಆಬ್ವಿಯಸ್ಲಿ ಪಾರ್ಟಿ, ಅವ್ರ ಅರ್ಜಿ ಹಾಕಿದ ಮೇಲೆ ಒಂದು ಉತ್ತರವನ್ನ ಕೇಳುತ್ತೆ ಸುಪ್ರೀಂ ಕೋರ್ಟ್, ಯಾಕೆ ನೀವು ನೀರು ಬಿಟ್ಟಿಲ್ಲ ಅಂತ ಹೇಳಿ, ತಮಿಳುನಾಡಿಗೆ ನೀರು ಕೊಡುವಂತದನ್ನ ವಿಳಂಬ ಮಾಡಿರೋದು ಯಾಕೆ ಅಂತ ಹೇಳಿ. ಬಹುಶಃ ಅಲ್ಲಿ ಕಾರಣಗಳನ್ನ ಮುಂದಿಡಬಹುದು. ಹಾಗೂ ಬಹುಶಃ ನಾಳೆ ಸರ್ವಪಕ್ಷ ಸಭೆಯಲ್ಲೂ ಇದು ಚರ್ಚೆಗೆ ಬಂದೇ ಬರುತ್ತೆ. ಏನಾಗಿರಬೇಕು ಕರ್ನಾಟಕದ ಸ್ಟ್ಯಾಂಡ್, ಮುಂದೆ ಏನ್ ಮಾಡಬೇಕು ಅನ್ನೋಂಥ ವಿಚಾರಗಳೆಲ್ಲವೂ ಕೂಡ ಅಲ್ಲಿ ಚರ್ಚೆ ಆಗುವಂತದ್ದಿದೆ. ಆದರೆ ಇಲ್ಲಿ ಬಹಳ ನಾವು ಗಮನಾರ್ಹ ಏನಂದ್ರೆ, ತಮಿಳುನಾಡಿನಲ್ಲಿ ನೆಲ, ಜಲ, ಭಾಷೆ ವಿಚಾರದಲ್ಲಿ ಹಾಗೆ ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ಹೇಳ್ತಿರ್ತಾರೆ ರಾಜಕೀಯ ನಾಯಕರು, ನಾವು ಒಗ್ಗಟ್ಟಾಗಿರ್ತೇವೆ ಅಂತೇಳಿ. ಅಲ್ಲಿ ಡಿಎಂಕೆ ನಾಯಕರೇ ಹೋಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಕರ್ನಾಟಕದಿಂದ ನೀರನ್ನ ಕೊಡಿಸಬೇಕು. ಅದು ಕೇವಲ ಸಿಡಬ್ಲ್ಯೂಎಂಎ ಆದೇಶ ಮಾಡಿಸಿರೋದಷ್ಟೇ ಅಲ್ಲ, 3500 ಕ್ಯೂಸೆಕ್ಸ್ ಪ್ರತಿನಿತ್ಯದಂತೆ ಅಷ್ಟೇ ಅಲ್ಲ, ಇನ್ನೂ ಹೆಚ್ಚು ಕೊಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಅರ್ಜಿ ಹಾಕಿರೋದು ಗಮನಾರ್ಹ. ಥ್ಯಾಂಕ್ ಯು ವೀರೇಂದ್ರ ಒಪ್ಪುಂದ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಡಿಎಂಕೆ ಪಕ್ಷದ ಮುಖಂಡ ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು. ತತ್ಕ್ಷಣವೇ ನೀರನ್ನ ಕರ್ನಾಟಕ ಬಿಡುಗಡೆ ಮಾಡಬೇಕು, ನಮ್ಮ ಭಾಗದ ರೈತರು ಭತ್ತವನ್ನ ಬೆಳೆದಿದ್ದಾರೆ, ನಮಗೆ ನೀರಿನ ಕೊರತೆ ಇದೆ, ಕೂಡಲೇ ನಮಗೆ ನೀರನ್ನ ಬಿಡುಗಡೆ ಮಾಡಬೇಕು. ಈ ಹಿಂದೆ ಏನು ಮೊನ್ನೆ ಸಿಡಬ್ಲ್ಯೂಎಂಎ ಏನು ಆದೇಶವನ್ನ ಹೊರಡಿಸಿತ್ತು, ತತ್ಕ್ಷಣ ನೀರನ್ನ ನೀವು ಬಿಡುಗಡೆ ಮಾಡಬೇಕು, 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರನ್ನ ಪ್ರತಿನಿತ್ಯವೂ ಕೂಡ ಬಿಡುಗಡೆ ಮಾಡಬೇಕು ಅಂತ ಆದೇಶವನ್ನ ನೀಡಿತ್ತು.